Hello, hi, welcome back to my YouTube channel, and this is your Madhu Karyappa. So I know that you already know that today's video is all about DIY floor mirror anta. So actually ಏನಂದ್ರೆ ನಂಗೆ ಇದೊಂದು ವಿಶ್ ಲಿಸ್ಟ್ ಅಲ್ಲಿ ಇತ್ತು. I had this in my wish list that I want to have a huge floor mirror ಅಂತ. So I was searching on different online platform like Flipkart, Amazon, IKEA. So ಎಲ್ಲ ಕಡೆ I searched it. But then I was not finding a mirror within my budget. So it used to be like too costly ಆಗಿರ್ತಿತ್ತು ಅಥವಾ I felt that ಅಷ್ಟೊಂದು ವರ್ತ್ ಅಲ್ಲ ಅಂತ ಅನಿಸ್ತಾ ಇತ್ತು. So it was not falling under my budget. ಸೊ ಇದನ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸರ್ತಿ ಕೂತ್ಕೊಂಡಾಗ ಐ ಶೇರ್ಡ್ ವಿತ್ ದೆಮ್ ಲೈಕ್ ನಂಗೊಂದು ದೊಡ್ಡದು ಮಿರರ್ ಬೇಕು. ಇಟ್ಸ್ ಲೈಕ್ ಆಲ್ವೇಸ್ ಐ ಹ್ಯಾಡ್ ದ್ಯಾಟ್ ಇನ್ ಮೈ ವಿಶ್ ಲಿಸ್ಟ್ ಟು ಹ್ಯಾವ್ ಅ ಹ್ಯೂಜ್ ಮಿರರ್ ಅಂತ. ಆ್ಯಂಡ್ ಶೇರ್ ಮಾಡಬೇಕಾದ್ರೆ ಸೊ ಆ್ಯಂಡ್ ಆಲ್ಸೋ ಐ ಟೋಲ್ಡ್ ದಟ್ ನಾನು ಆನ್ಲೈನಲ್ಲೆಲ್ಲ ತುಂಬ ಹುಡುಕಿದ್ದೀನಿ, ಬಟ್ ದೆನ್ ಐ ಆಮ್ ನಾಟ್ ಗೆಟಿಂಗ್ ಸಮಥಿಂಗ್ ವಿಚ್ ಇಸ್ ಇನ್ ಮೈ ಬಜೆಟ್ ಅಂತ. ಸೊ ಹೀಗೆ ಹೇಳಬೇಕಾದ್ರೆ ದೇ ಸೆಡ್ ದ್ಯಾಟ್ ಓಕೆ ಲೆಟ್ಸ್ ಟ್ರೈ, ಲೈಕ್ ನಾವು DIY ಮಾಡಿ ನೋಡೋಣ, ಲೈಕ್ ವಿ ವಿಲ್ ಟ್ರೈ ಡೂಯಿಂಗ್ ಇಟ್, ಹೇಗೆ ಬರುತ್ತೆ ಜಸ್ಟ್ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ವಿ ಆಲ್ ಪ್ಲ್ಯಾನ್. ಸೊ ನಾನು ಸ್ವಲ್ಪ ಒಂದು 4-5 ಟೈಪ್ಸ್ ಆಫ್ ಪ್ಯಾಟರ್ನನ್ನು ಪಿಂಟ್ರೆಸ್ಟಲ್ಲಿ ಚೆಕ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಅವ್ರ ಹತ್ರ ಶೇರ್ ಮಾಡಿಕೊಂಡೆ, ಲೈಕ್ ಮೇ ಬಿ ಲೈಕ್ ವಿ ಕ್ಯಾನ್ ಟ್ರೈ ಸಮಥಿಂಗ್ ಲೈಕ್ ದಿಸ್ ಅಂತ. ಸೊ ಫೈನ್, ನಾವೆಲ್ಲ ಐಟಮ್ಸ್ನ ತಂದ್ವಿ ಆ್ಯಂಡ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ದಿಸ್ ಗೋನ ಟರ್ನ್ ಔಟ್ ಸೋ ಬ್ಯೂಟಿಫುಲಿ. ಮಿರರ್ ಆದಮೇಲೆ ವಿ ಆಲ್ವೇಸ್ ಸರ್ಪ್ರೈಸ್ ಟು ಸೇ ಇಟ್. ಸೊ ಅಷ್ಟು ಔಟ್ಕಮ್ ಕೇಮ್ ಸೋ ವೆಲ್. ಸೊ ಐ ಥಾಟ್ ಲೈಕ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ, ಸೊ ದ್ಯಾಟ್ ಲೈಕ್ ನಿಮ್ಗೆ ಯಾರಿಗಾದರೂ ಹೂ ವಾಂಟ್ಸ್ ಟು ಹ್ಯಾವ್ ಅ ಹ್ಯೂಜ್ ಮಿರರ್ ವಿತ್ with less budget ಅಲ್ಲಿ. So this gonna help out ಅಂತ ಅಂದ್ಕೊಂಡು I took few clips of the process of making this mirror. ಸೊ ಓಕೆ, ನಾನು ಇನ್ನು ಜಾಸ್ತಿ ಹೇಳಲ್ಲ. ಸೊ ಈ ಮಿರರ್ ಹೇಗೆ ತಂದ್ವಿ, ನಾವು ಹೇಗೆ ಮಾಡಿದ್ವಿ, ಸೊ ಎಷ್ಟು ಲೆಸ್ ಇಂಗ್ರೀಡಿಯೆಂಟ್ಸ್ ಅಲ್ಲ, ಲೆಸ್ ಐಟಮ್ಸಲ್ಲಿ ವಿ ಮೇಡ್ ದಿಸ್ ಹ್ಯೂಜ್ ಬ್ಯೂಟಿಫುಲ್ DIY ಮಿರರ್ ಅಂತ. ನಾವು ಇಲ್ಲೇ ಒಂದು ನಿಯರ್ ಬೈ ಶಾಪಿಗೆ ಹೋಗಿ ನಮಗೆ ಮಿರರ್ ಎಷ್ಟು ಮೆಷರ್ಮೆಂಟಿದು ಬೇಕು ಅಂತ ಹೇಳಿದ್ವಿ. ಸೊ ಅವರು ಅಷ್ಟು ಮೆಷರ್ಮೆಂಟಿದು ಮಿರರ್ನ ಕಟ್ ಮಾಡಿ ಕೊಟ್ಟರು. ಆ್ಯಂಡ್ ಮಿರರ್ ಕಟ್ ಮಾಡೋಕ್ಕೆ ದೇ ಚಾರ್ಜ್ಡ್ ಅಸ್ 1500 rupees. 1500 ಅವರು 1500 ರೂಪಾಯಿ ಚಾರ್ಜ್ ಮಾಡಿದರು. ಆ್ಯಂಡ್ ದೆನ್ ಶಾರ್ಪ್ ಎಡ್ಜಸ್ನ ಪಾಲಿಷ್ ಮಾಡೋಕ್ಕೆ ಎಕ್ಸ್ಟ್ರಾ 300 ಅವರು ನಮಗೆ ಚಾರ್ಜ್ ಮಾಡಿದರು. ಸೊ ಇನ್ ಟೋಟಲ್ 1800 rupees ವಿ ಪೇಡ್ ಫಾರ್ ದಿಸ್ ಮಿರರ್. ಸೊ 1800 ರೂಪಾಯಿ ಬರೀ ಪ್ಲೇನ್ ಮಿರರಿಗೆ ನಾವು ಕೊಟ್ವಿ. ಯಾ, ದಿಸ್ ಇಸ್ ದ ಪ್ಲೇನ್ ಮಿರರ್ ವಿಚ್ ವಿ ಗಾಟ್ ಫಾರ್ 1800 rupees ಫ್ರಮ್ ನಿಯರ್ ಬೈ ಶಾಪ್. ಸೊ ನನಗೆ ಇಷ್ಟು ದೊಡ್ಡ ಲೆಂತ್ ಇದು ಮಿರರ್ ಬೇಕಿತ್ತು. ಸೊ ಅಷ್ಟು ದೊಡ್ಡ ಮಿರರನ್ನು ನಾವು ಕಟ್ ಮಾಡಿ ತಂದ್ವಿ. ಆ್ಯಂಡ್ ವಿ ಬಾಟ್ ಸ್ಪ್ರೇ ಪೇಂಟ್. ಇದಕ್ಕೊಂದು ಪೇಂಟ್ ಬೇಕಾಗಿತ್ತು ಪೇಂಟ್ ಮಾಡೋಕ್ಕೆ. ಸೊ ಸ್ಪ್ರೇ ಪೇಂಟ್ನ ತಂದ್ವಿ ವಿಚ್ ಈಸ್ ವೈಟ್ ಇನ್ ಕಲರ್ ಆ್ಯಂಡ್ ವಿಚ್ ಕಾಸ್ಟೆಡ್ 150 rupees. ಮತ್ತು ನಮಗೆ ಹ್ಯಾಮರ್ ಬೇಕಿತ್ತು. ಇದನ್ನು ನಿಯರ್ ಬೈ ನಮ್ಮ ನೇಬರ್ಸ್ ಹತ್ರ ನಾವು ಹ್ಯಾಮರ್ನ ಕಲೆಕ್ಟ್ ಮಾಡಿದ್ವಿ. ಹ್ಯಾಮರ್ ಇರಲಿಲ್ಲ. ಸೊ ಹ್ಯಾಮರ್ ಒಂದು ಬೇಕಾಗುತ್ತೆ. ಸೊ ಒಂದು ಸ್ಪ್ರೇ ಪೇಂಟ್ ಬೇಕಾಗುತ್ತೆ ವಿಚ್ ಇಸ್ ವೈಟ್ ಇನ್ ಕಲರ್. ಸೊ ಐ ಮೀನ್ ನಿಮ್ಗೆ ಪ್ರಿಫರ್ ಕಲರ್ನ ನೀವು ಪ್ರಿಫರ್ ಮಾಡ್ಬೋದು. ನಿಮ್ಗೆ ಇಷ್ಟ ಇರೋ ಕಲರ್ನ ಸ್ಪ್ರೇ ಪೇಂಟ್ನ ತೊಗೊಬೋದು. 150 ರೂಪಾಯಿ ಇರುತ್ತೆ ಅಷ್ಟೇ. ಮತ್ತು ಒಂದು 100 grams ಮಳೆ ಬೇಕಾಗುತ್ತೆ, 100 grams ನೇಲ್ಸ್. ಸೊ ಇಷ್ಟು ಚಿಕ್ಕ ಚಿಕ್ಕ ಮಳೆ ಸಾಕು. ಸೊ ನಾವು 100 gram ನೇಯ್ಲಿಗೆ ವಿ ಪೇಡ್ 30 rupees. 30 ರೂಪಾಯಿ ಮಳೆಗೆ ಆಯಿತು. ಮತ್ತು 2 ಆ್ಯಕ್ಸಲ್ ಬ್ಲೇಡ್ ಬೇಕಾಗಿತ್ತು ವಿಚ್ ಕಾಸ್ಟೆಡ್ 10 rupees. 10 ರೂಪಾಯಿಗೆ ಒಂದು ಆ್ಯಕ್ಸಲ್ ಬ್ಲೇಡು. ಸೊ 2 ಆ್ಯಕ್ಸಲ್ ಬ್ಲೇಡ್ನ ತಂದ್ವಿ. ಸೊ ಮತ್ತು ನಮಗೆ ಬೀಡಿಂಗ್ಸ್ ಬೇಕಾಗಿತ್ತು. ಸೊ ಈ ಬೀಡಿಂಗ್ 6 pieces ಆಫ್ ಬೀಡಿಂಗ್ಸ್ನ ನಾವು ತಂದ್ವಿ ವಿಚ್ ಕಾಸ್ಟೆಡ್ 100 rupees ಒನ್ ಬೀಡಿಂಗಿಗೆ. ಅಂದರೆ ಒಂದು ಬೀಡಿಂಗಿಗೆ 100 ರೂಪಾಯಿ ಆಯಿತು. ಸೊ 6 ಪೀಸ್ ತಂದಿದ್ದಕ್ಕೆ ನಾವು 600 ರೂಪಾಯಿ 600 rupees ವಿ ಪೇಡ್ ಫಾರ್ ಬೀಡಿಂಗ್. ಮತ್ತು ಇದು ಎಕ್ಸ್ಟ್ರಾ ವುಡ್ ಪೀಸ್ ಅಲ್ಲೇ ಇತ್ತು ಮಿರರ್ ಶಾಪಲ್ಲಿ. ಸೊ ಸುಮ್ಮನೆ ಏನೋ ಎಕ್ಸ್ಟ್ರಾ ಇರಲಿ ಅಂತ ತಂದ್ವಿ ವಿಚ್ ಲೇಟರ್ ವಿ ಡಿಂಟ್ ಯೂಸ್ ದಿಸ್
ವುಡ್ ಪೀಸ್, ದಪ್ಪ ವುಡ್ ಪೀಸ್ನ ಯೂಸ್ ಮಾಡಲಿಲ್ಲ, ನಮಗೆ ಬೀಡಿಂಗ್ ಅಷ್ಟೇ ಸಾಕಾಯಿತು. ಸೊ ಇದೆಲ್ಲ ಒಂದು 600 ರುಪೀಸ್ ಆಯಿತು ಬೀಡಿಂಗ್ ಅದು ಇದು ಎಲ್ಲ ತರೋಕ್ಕೆ. ಸೊ ತಂದು ಫಸ್ಟ್ ನಾವು ಮೆಜರ್ ಮಾಡ್ಕೊಂಡ್ವಿ, ವಿ ಡಿಡ್ ಮೆಜರ್ಡ್ ಇಟ್, ಲೈಕ್ ಬೀಡಿಂಗ್ನ ಮೆಜರ್ ಮಾಡ್ಕೊಂಡ್ವಿ ನಮಗೆ ಎಷ್ಟು ಲೆಂತ್ ಇದು ಬೇಕಾಗುತ್ತೆ ಅಂತ. ಸೊ ಎಲ್ಲ 4 ಸೈಡ್ಸಿಗೂ ನಾವು ಕೆಳಗಡೆ ಒಂದು ದಪ್ಪ ಪೀಸ್ನ ಕೊಟ್ವಿ, ಅದ್ರ ಮೇಲೆ ಬೀಡಿಂಗ್ನ ಇಟ್ವಿ. ಸೊ ಕೆಳಗಡೆ ದಪ್ಪ ಪೀಸನ್ನು ಮೆಜರ್ ಮಾಡಿ ಅದ್ರ ಮೇಲೆ ಬೀಡಿಂಗ್ ಇಟ್ಟು ಮೆಜರ್ ಮಾಡಿ ನಮಗೆ ಎಷ್ಟು ಲೆಂತ್ ಬೇಕು ಅಂತ ಫಸ್ಟ್ ಎಲ್ಲ ಕರೆಕ್ಟ್ 4 ಸೈಡ್ಸನ್ನು ಕರೆಕ್ಟಾಗಿ ಹಿಡಿದು ಫಸ್ಟು, ಅದಾದಮೇಲೆ ಮೆಜರ್ಮೆಂಟ್ನ ತೊಗೊಂಡ್ವಿ ಎಷ್ಟೆಷ್ಟು ಕಟ್ ಮಾಡಬೇಕಾಗುತ್ತೆ ಅಂತ. After measuring all the 4 sides, we used axle blade to cut it to the proper shape. So this is how it came up after removing the extra parts in the sides. So we did it the same way for all 4 edges. We did measured it, we did cut it using the axle blade. So this is how it came. ಸೊ ಈಗ 4 ಕಡೆ ನಾವು ಮೆಜರ್ಮೆಂಟ್ನ ತೊಗೊಂಡು 4 ಕಡೆ ಕಟ್ ಮಾಡಿಕೊಂಡು ಚೆಕ್ ಮಾಡಿದ್ವಿ, ವೆದರ್ ಆಲ್ ದ ಎಡ್ಜಸ್ ಎಲ್ಲ ಕರೆಕ್ಟ್ ಅಡ್ಜಸ್ಟ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಂಡ್ವಿ. ಟಡಾ, ಹೀಗೆ ಆಗಿದೆ. ಸೊ ನಾವು ಬೀಡಿಂಗ್ ಎಲ್ಲ ಮಳೆ ತಗೊಂಡು ಎಲ್ಲ ಕರೆಕ್ಟಾಗಿ ಹೊಡ್ಕೊಂಡು ಹ್ಯಾಮರ್ ಯೂಸ್ ಮಾಡಿ, ವಿ ಡಿಡ್ ಯೂಸ್ಡ್ ಹ್ಯಾಮರ್ ಟು ನೇಲ್ ಇಟ್. ಸೊ ಎಲ್ಲ ಮಳೆ ನೇಲೆಲ್ಲ ಹೊಡೆದು ಎವ್ರಿಥಿಂಗ್ ವಾಸ್ ಡನ್. ಮತ್ತು ವಿ ಡಿಡ್ ಸ್ಪ್ರೇ ಪೇಂಟ್ ಆನ್ ದ್ಯಾಟ್. ಸೊ ಸ್ಪ್ರೇ ಪೇಂಟ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಪೇಂಟ್ನ ಮಾಡಿದ್ವಿ ಎಲ್ಲ 4 ಸೈಡಿಗೆ. ವಿ ಯೂಸ್ಡ್ ವೈಟ್ ಇನ್ ಕಲರ್, ನಮಗೆ ವೈಟ್ ಬೇಕಾಗಿತ್ತು. ಸೊ ವಿ did painted this and we let it dry. So dry ಮಾಡೋಕ್ಕೆ ಬಿಟ್ವಿ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ you want to see the output? Yeah, look at this beautiful floor mirror. ನಾವು ಇದನ್ನು ನೋಡಿ I was so excited. ಹೀಗೊಂದು ಔಟ್ಪುಟ್ ಬರುತ್ತೆ ಅಂತ ವಿ ಲಿಟ್ರಲಿ ಡಿಂಟ್ ಈವನ್ ಥಿಂಕ್. ಸೊ ಹೀಗಿತ್ತು ಮಿರರ್ದು ಔಟ್ಕಮ್. ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಇದು ತಂದ್ವಿ, ಕ್ರೀಪರ್ಸ್ ತಂದ್ವಿ, ಪ್ಲಾಸ್ಟಿಕ್ ಕ್ರೀಪರ್, 80 rupees ಒಂದು. ಸೊ ವಿ ಬಾಟ್ ಪ್ಲಾಸ್ಟಿಕ್ ಕ್ರೀಪರ್ಸ್ ವಿಚ್ ಇಸ್ ಲೈಕ್ 2 pieces we bought. One cost 80 rupees. So we paid 120 rupees for the creeper. ಪ್ಲಾಸ್ಟಿಕ್ ಬಳ್ಳಿಗೆ 80 rupees ಕೊಟ್ವಿ, 2 ಪೀಸ್ ಬಳ್ಳಿಗೆ 120 rupees ಆಯಿತು. ಆ್ಯಂಡ್ ಫಾರ್ ದಿಸ್ ಲೈಟ್ ವಿ ಪೇಯ್ಡ್ 120 rupees. ಲೈಟಿಗೆ 120 ರೂಪಾಯಿ ಕೊಟ್ವಿ. ಸೊ ಓವರ್ ಆಲ್ ಈ ಮಿರರ್ಗೆ ನಾವು ಸ್ಪೆಂಡ್ ಮಾಡಿದ್ದು 2880 ರೂಪಾಯಿ. ವಿ ಸ್ಪೆಂಡ್ 2880 rupees to buy all this material and to make this huge floor mirror. And it was so satisfying after seeing this mirror. We were like, one the full day we spent on this, like not full day, like maybe like morning 11 o'clock, half a day ಅಂತ ಅಂದ್ಕೊಳ್ಳಿ, half day ನಾವು ಸ್ಪೆಂಡ್ ಮಾಡಿದ್ವಿ ಇದಕ್ಕೆ. ಸೊ we were so satisfied and it was fun also. like ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಈ ಥರ ಒಂದು DIY ಮಿರರ್ ಮಾಡಿದ್ದು, ಇಟ್ ವಾಸ್ ಫನ್. ಸೊ ನಿಮಗೂ ಏನಾದರೂ ನಿಮ್ಮ ಮನೇಲಿ ಈ ಥರ ಒಂದು ಮಿರರ್ ಮಾಡಬೇಕು ಅಂತ ಒಂದು ಇಷ್ಟ ಇದ್ದರೆ, ಸೊ ಫಾಲೋ ಆಲ್ ದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿ ಪ್ರೊವೈಡೆಡ್ ಇನ್ ದಿಸ್ ವಿಡಿಯೋ. ಸೊ ಅದನ್ನ ಯೂಸ್ ಮಾಡಿಕೊಂಡು ನೀವು ಸಹ ಒಂದು ಟ್ರೈ ಮಾಡಿ, ಇಟ್ ವಿಲ್ ಬಿ ಫನ್, ಆಯಿತಾ. ಆಮೇಲೆ ನೀವು ಅದು ಕೆಲಸ ಮಾಡಿ ನಿಮಗೊಂದು ಔಟ್ಪುಟ್ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರ ಬಂದಾಗ ದಟ್ ಹ್ಯಾಪಿನೆಸ್, ಲೈಕ್ ದಟ್ಸ್ ಅ ಬ್ಲಿಸ್. ಸೊ ನೀವು ಒಂದು ಟ್ರೈ ಮಾಡಿ ನೋಡಿ. ಸೊ
ಯಾ ಇದಾಗಿತ್ತು ನಮ್ಮ DIY ಫ್ಲೋರ್ ಮಿರರ್ ವಿಡಿಯೋ. ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಾನೇನಾದರೂ ಈ ಥರ ಇಂಟ್ರೆಸ್ಟಿಂಗ್ ವಿಷಯಗಳು ನಂದು ಲೈಫಲ್ಲಿ ನಡೀತಾ ಇದ್ದರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಅಂಟಿಲ್ ದೆನ್ ಯು ಆಲ್